ಅದಕ್ಕೇನು ಚರ್ಚೆ ಆಗ್ಬೋದು ಸರ್, ಮಂಡನೆ ಆಗಿದೆ. ಬಿಜೆಪಿ ಅವರು ಈಗಾಗಲೇ ದೇಶ ಭಾಷಣ ಬಿಲ್ ತರುವ ಮೂಲಕವಾಗಿ ಕೆಲವೊಂದು ಕಡೆ ವಿಪಕ್ಷಗಳನ್ನ ಗಟ್ಟಿ ಹಾಕುವಂತ ಕೆಲಸ ಮಾಡ್ತಾರೆ ಅಂತ ಆರೋಪ. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಈಸ್ ಎ ರೈಟ್, ಫಂಡಮೆಂಟಲ್ ರೈಟ್ ಅಲ್ವಾ? ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕಿಂತ ಧಕ್ಕೆ ಮಾಡಲ್ಲ. ಆದರೆ ಹೇಟೆಡ್ ಸ್ಪೀಚ್ ಇದೆಯಲ್ಲ, ಈ ಕಡೆ ಅಲ್ಲ ಸರ್, ಈಗ ಯಾವ ರೀತಿಯಾಗಿ ಅದನ್ನ ಗುರ್ತು ಮಾಡ್ತೀರಿ? ಈ ತರದ ಹೇಟ್ ಪಿಚ್ ಅಲ್ಲ ಅನ್ನೋದು ಸಬ್ಜೆಕ್ಟ್ ಮೂವ್ ಮಾಡಿದ್ದಾರೆ ಬಿಲ್ಲನ್ನ. ಚರ್ಚೆ ಡಿಬೇಟ್ ಶುರುವಾಗಲಿ, ಏನು ಯಾವುದಕ್ಕೆ ಇದು ಅನ್ವಯ ಆಗುತ್ತೆ ಅಂತ ಅಲ್ಲಿ ಹೇಳ್ತೀವಿ. ಚರ್ಚೆ ಆಗ್ಬೋದು ಸರ್, ಮಂಡನೆ ಆಗಿದೆ. ಬಿಜೆಪಿ ಅವರು ಈಗಾಗಲೇ ದೇಶ ಭಾಷಣ ಬಿಲ್ ತರುವ ಮೂಲಕವಾಗಿ ಕೆಲವೊಂದು ಕಡೆ ವಿಪಕ್ಷಗಳನ್ನ ಗಟ್ಟಿ ಹಾಕುವಂತ ಕೆಲಸ ಮಾಡ್ತಾರೆ ಅಂತ ಆರೋಪ. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಈಸ್ ಎ ರೈಟ್, ಫಂಡಮೆಂಟಲ್ ರೈಟ್ ಅಲ್ವಾ? ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕಿಂತ ಧಕ್ಕೆ ಮಾಡಲ್ಲ. ಆದರೆ ಹೇಟೆಡ್ ಸ್ಪೀಚ್ ಇದೆಯಲ್ಲ, ಈ ಕಡೆ ಅಲ್ಲ ಸರ್, ಈಗ ಯಾವ ರೀತಿಯಾಗಿ ಅದನ್ನ ಗುರ್ತು ಮಾಡ್ತೀರಿ? ಈ ತರದ ಹೇಟ್ ಪಿಚ್ ಅಲ್ಲ ಅನ್ನೋದು ಸಬ್ಜೆಕ್ಟ್ ಮೂವ್ ಮಾಡಿದ್ದಾರೆ ಬಿಲ್ಲನ್ನ. ಚರ್ಚೆ ಡಿಬೇಟ್ ಶುರುವಾಗಲಿ, ಏನು ಯಾವುದಕ್ಕೆ ಇದು ಅನ್ವಯ ಆಗುತ್ತೆ ಅಂತ ಅಲ್ಲಿ ಹೇಳ್ತೀವಿ. ಚರ್ಚೆ ಆಗ್ಬೋದು ಸರ್, ಮಂಡನೆ ಆಗಿದೆ. ಬಿಜೆಪಿ ಅವರು ಈಗಾಗಲೇ ದೇಶ ಭಾಷಣ ಬಿಲ್ ತರುವ ಮೂಲಕವಾಗಿ ಕೆಲವೊಂದು ಕಡೆ ವಿಪಕ್ಷಗಳನ್ನ ಗಟ್ಟಿ ಹಾಕುವಂತ ಕೆಲಸ ಮಾಡ್ತಾರೆ ಅಂತ ಆರೋಪ. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಈಸ್ ಎ ರೈಟ್, ಫಂಡಮೆಂಟಲ್ ರೈಟ್ ಅಲ್ವಾ? ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕಿಂತ ಧಕ್ಕೆ ಮಾಡಲ್ಲ. ಆದರೆ ಹೇಟೆಡ್ ಸ್ಪೀಚ್ ಇದೆಯಲ್ಲ, ಈ ಕಡೆ ಅಲ್ಲ ಸರ್, ಈಗ ಯಾವ ರೀತಿಯಾಗಿ ಅದನ್ನ ಗುರ್ತು ಮಾಡ್ತೀರಿ? ಈ ತರದ ಹೇಟ್ ಪಿಚ್ ಅಲ್ಲ ಅನ್ನೋದು ಸಬ್ಜೆಕ್ಟ್ ಮೂವ್ ಮಾಡಿದ್ದಾರೆ ಬಿಲ್ಲನ್ನ. ಚರ್ಚೆ ಡಿಬೇಟ್ ಶುರುವಾಗಲಿ, ಏನು ಯಾವುದಕ್ಕೆ ಇದು ಅನ್ವಯ ಆಗುತ್ತೆ ಅಂತ ಅಲ್ಲಿ ಹೇಳ್ತೀವಿ. ಚರ್ಚೆ ಆಗ್ಬೋದು ಸರ್, ಮಂಡನೆ ಆಗಿದೆ. ಬಿಜೆಪಿ ಅವರು ಈಗಾಗಲೇ ದೇಶ ಭಾಷಣ ಬಿಲ್ ತರುವ ಮೂಲಕವಾಗಿ ಕೆಲವೊಂದು ಕಡೆ ವಿಪಕ್ಷಗಳನ್ನ ಗಟ್ಟಿ ಹಾಕುವಂತ ಕೆಲಸ ಮಾಡ್ತಾರೆ ಅಂತ ಆರೋಪ. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಈಸ್ ಎ ರೈಟ್, ಫಂಡಮೆಂಟಲ್ ರೈಟ್ ಅಲ್ವಾ? ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕಿಂತ ಧಕ್ಕೆ ಮಾಡಲ್ಲ. ಆದರೆ ಹೇಟೆಡ್ ಸ್ಪೀಚ್ ಇದೆಯಲ್ಲ, ಈ ಕಡೆ ಅಲ್ಲ ಸರ್, ಈಗ ಯಾವ ರೀತಿಯಾಗಿ ಅದನ್ನ ಗುರ್ತು ಮಾಡ್ತೀರಿ? ಈ ತರದ ಹೇಟ್ ಪಿಚ್ ಅಲ್ಲ ಅನ್ನೋದು ಸಬ್ಜೆಕ್ಟ್ ಮೂವ್ ಮಾಡಿದ್ದಾರೆ ಬಿಲ್ಲನ್ನ. ಚರ್ಚೆ ಡಿಬೇಟ್ ಶುರುವಾಗಲಿ, ಏನು ಯಾವುದಕ್ಕೆ ಇದು ಅನ್ವಯ ಆಗುತ್ತೆ ಅಂತ ಅಲ್ಲಿ ಹೇಳ್ತೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.